ಒರಧೀರನಿಗೆ ಒರಸೂರನಿಗೆ ಒರಧೀರನಿಗೆ ಒರಸೂರನಿಗೆ ನನಗೆ ಸರಿ ಸಮಾನರಿಗರೆನಗೆ ತ್ರಿಭುವನ ಭುವನದೊಳು ನಾನೇ ಬಲೇಶ ತ್ರಿಭುವನಂದು ಬಲು ರಂಜಪುದೀಗ ತ್ರಿಭುವನ ಭುವನದೊಳು ನಾನೇ ಬಲೇಶ ತ್ರಿಭುವನಂದು ಬಲು ರಂಜಪುದೀಗ ಶಪಥವನಿಗೆ ಸಂತನಾದೊಡೆ ಶಪಥವನಿಗೆ ಸಂತನಾದೊಡೆ ಸಾಧಿಸಿ ವೈರಿಯ ಛೇದಿಸಿ ಬರುವೆ ಸಾಧಿಸಿ ವೈರಿಯ ಛೇದಿಸಿ ಬರುವೆ ಹೊರಟ ಮದಿ ತಲೆಯೊಳನ ಮೆರೆಯುತ್ತಲಿ ನನಗೆ ಸರಿ ಸಮಾನರಿಗರೆನಗೆ ಒರಧೀರನಿಗೆ ಒರಶೂರನಿಗೆ ನನಗೆ ಸರಿ ಸಮಾನರಿಗರೆನಗೆ ನನಗೆ ಸರಿ ಸಮಾನರಿಗರೆನಗೆ ನನಗೆ ಸರಿ ಸಮಾನರಿಗರೆನಗೆ ರುಕ್ಮಿಣಿ ರಮಣಿಯೊಡನೆ ಒಲಿದ ಮೇಲೆ ರಮಣಿಯೊಡನೆ ಒಲಿದ ವೇಳೆ ಮನದಿ ಸುಮನ ಬಾಣ ಬಾಬೆ ಗಮನ ಸ್ವಾಮಿ ಬಾಬೆ ಗಮನ ಬಾಬೇಗ ಸ್ವಾಮಿ ಬಾಬೇಗ ಕೃಷ್ಣ ಬಾಬೆ ಗಮನ ಮೋಹನ. ಪರಮಾತ್ಮ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ? ನಾನು ಮೊದಲೇ ಹೇಳಲಿಲ್ಲವೇ ಸ್ವಾಮಿ, ಯುದ್ಧವೆಂದರೆ ತಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ರುಕ್ಮಿಣಿ, ಆದರೆ ಯುದ್ಧವೆಂದು ಅನಿವಾರ್ಯವಾಗಿ ಬಂದೊದಗಿದೆ. ಅದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಕೌರವರ 11 ಅಕ್ಷೋಣಿ ಸೈನ್ಯ ಒಂದು ಕಡೆ, ಪಾಂಡವರ 7 ಅಕ್ಷೋಣಿ ಸೈನ್ಯ ಒಂದು ಕಡೆ. ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಬದುಕುಳಿಯೋರು? ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವೃತೆಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಪರಮಾತ್ಮ. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನದ ಆವಿಷ್ಕಾರ. ಮುಂದಿನ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರು. ಅದನ್ನಳಿದು ಈ ರಕ್ತಪಾತ ಅವಶ್ಯಕತೆ ಏಕೆ ದೇವ? ಕಾಳ ಸರ್ಪ ಕಚ್ಚಿರುವುದನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅಯವವನ್ನು ಛೇದಿಸದ ಹೊರತು ಉಪಾಯವಿಲ್ಲ ಪೇರಿಸಿ. ಆರ್ಯವರ್ತಕ್ಕೀಗ ಅಂತಹ ಕಾಲ ಒದಗಿ ಬಂದಿದೆ. ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಗೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಹೋಗಲಾಡಿಸಿದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನೀವು ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸ್ತೇನೆ. ಆದರೆ
ನನ್ನೀ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪರಮಾತ್ಮ, ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಚಂದಗಾತಿಯೇ, ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಚಂದಗಾತಿಯೇ, ಪಟ್ಟದ ರಾಣಿ ನನಗಿಷ್ಟದ ರಾಣಿ, ಪಟ್ಟದ ರಾಣಿ ನನಗಿಷ್ಟದ ರಾಣಿ, ಪ್ರೇಮಾಲಿಂಗನವ ಬಯಸಿ ಬಂದೆನೆ. ಸ್ವಾಮಿ, ರುಕ್ಮಿಣಿ, ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಚಂದಗಾತಿಯೇ ಓ ಚಂದಗಾತಿಯೇ. ರಾಣಿ ರಾಣಿಯರಲಿ ನೀನೆ ರೂಪಸಿ, ನನ್ನ ಅಂತರಂಗದಲ್ಲಿ ನೀನೆ ಪ್ರೇಯಸಿ. ರಾಣಿ ರಾಣಿಯರಲಿ ನೀನೆ ರೂಪಸಿ, ನನ್ನ ಅಂತರಂಗದಲ್ಲಿ ನೀನೆ ಪ್ರೇಯಸಿ. ನಿನ್ನ ನಗುವಿನಲ್ಲೇ ನಾ ತೇಲಿ ಹೋದೆನು, ನಿನ್ನ ನಗುವಿನಲ್ಲಿ ನಾ ತೇಲಿ ಹೋದೆನು. ಆನಂದಿಸು ಆಲಂಗಿಸು ಒಮ್ಮೆ ನನ್ನನು, ಆನಂದಿಸು ಆಲಂಗಿಸು ಒಮ್ಮೆ ನನ್ನನು. ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಚಂದಗಾತಿಯೇ ಓ ಚಂದಗಾತಿಯೇ, ಪಟ್ಟದ ರಾಣಿ ನನಗಿಷ್ಟದ ರಾಣಿ, ಪಟ್ಟದ ರಾಣಿ ನನಗಿಷ್ಟದ ರಾಣಿ, ಪ್ರೇಮಾಲಿಂಗನವ ಬಯಸಿ ಬಂದೆನೆ. ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಚಂದಗಾತಿಯೇ ಓ ಚಂದಗಾತಿಯೇ ಓ ಚಂದಗಾತಿಯೇ. ಚೆಲುವಾದ ಅರವಿಂದ ನಗೆ ಬೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ರವಿ ತಂದ ಸಂತೋಷ ನಮಗಾಗಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ.
ಸಾಧನ ಶೃಂಗಾರ ನವಚೇತನ ಅನುರಾಗ ಸಾವಂತ ಸಾಧನ ಅನುರಾಗ ಆನಂದ ಸಾಧನ ಬಹುರಮ್ಯ ಚಿರನವ್ಯ ಬಹುರಂಗ ಚಿರನವ್ಯ ಹಾಡಿ ಪಾಡಿ ನಾಡಿ ಚೆಲುವಾದ ಅರವಿಂದ ನಗೆ ಬೀರಿದೆ ಚಂದವಲ್ಲಾಸ ನಮಗಾಗಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ನಗೆ ಬೀರಿದೆ ಬಲಭದ್ರ ಬಲಭದ್ರ ಮಹಾಬಲನು ನಾನು ಬಲಭದ್ರ ಬಲಭದ್ರ ಮಹಾಬಲನು ನಾನು ಯಾದವ ಕುಲಧೀರ ಯಾದವ ಕುಲಧೀರ ಮಹಾಸಮರ ವೀರ ಯಾದವ ಕುಲಧೀರ ಮಹಾಸಮರ ವೀರ ಕೃಷ್ಣನ ಸೋದರ ಬಲಭದ್ರ ಬಲಭದ್ರ ಮಹಾಬಲನು ನಾನು ಮಲ್ಲ ಯುದ್ಧದಲ್ಲಿ ನನಗಾರು ಸಾಟಿ ಇಲ್ಲ ಗದಾ ಯುದ್ಧದಲ್ಲಿ ಎದುರಾಗೋಧೀರರಿಲ್ಲ ಮಲ್ಲ ಯುದ್ಧದಲ್ಲಿ ನನಗಾರು ಸಾಟಿ ಇಲ್ಲ ಗದಾ ಯುದ್ಧದಲ್ಲಿ ಎದುರಾಗೋಧೀರರಿಲ್ಲ ಹಲಾಯುಧವ ಹಿಡಿದು ಹಲಾಯುಧವ ಹಿಡಿದು ರಣರಂಗದಿ ನಿಂತರೆ ಹಲಾಯುಧವ ಹಿಡಿದು ರಣರಂಗದಿ ನಿಂತರೆ ಶತ್ರು ಪಕ್ಷದ ಶತ್ರು ಸಮೂಹವು ಬದುಕೇ ಉಳಿಯುವರೆ ಬಲಭದ್ರ ಬಲಭದ್ರ ಮಹಾಬಲನು ನಾನು ಮಹಾಬಲನು ನಾನು ಮಹಾಬಲನು ನಾನು ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿರುವುದು. ಇಂದು ಕೃಷ್ಣನ ಬಳಿಗೆ ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಮತ್ತು ಅರ್ಜುನ ಸಮರ ಸಹಾಯವನ್ನು ಬೇಡಲು ಹೋಗಿದ್ದಾರೆ. ಅಲ್ಲಿ ಏನು ನಡೆದಿದೆಯೋ ಕಾದು ನೋಡುತ್ತೇನೆ. ಏನೇ ಆದರೂ ನಾನು ನನ್ನ ಪ್ರಿಯ ಶಿಷ್ಯ ದುರ್ಯೋಧನನ ಪರವಾಗಿಯೇ ನಿಲ್ಲುವೆನು. ಮಂತ್ರಿ ಮಹೋದಯರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತರಾಗಿ. ಬಲಭದ್ರ ಮಹಾರಾಜ, ನಮ್ಮ ಸೈನ್ಯದ ಮುಂದೆ ನಿಲ್ಲಬಲ್ಲ ಧೀರರ್ಯಾರು? ನಿನ್ನ ಭುಜಬಲಕ್ಕೆ ಜಗತ್ತಿನಲ್ಲಿ ಸಮಬಲರಿರುವರೇ? ಯಾದವ ಶ್ರೇಷ್ಠರಾದ ಬಲಭದ್ರ ಮಹಾರಾಜರೇ, ಯಾದವ ಸೈನ್ಯದ ಮುಂದೆ ನಿಲ್ಲುವರ್ಯಾರು? ನಿಂತು ಗೆಲ್ಲುವರ್ಯಾರು? ನಾವು ಸದಾ ನಿಮ್ಮ ಮುಂದೆ ಸಿದ್ಧರಿರುತ್ತೇವೆ. ಬಲ ಬಲ ಮಂತ್ರಿ ಮಹೋದಯರೇ, ನಿಮ್ಮ ಕೆಚ್ಚದೆಯ ಬಿಚ್ಚು ಮಾತುಗಳಿಗೆ ಮೆಚ್ಚಿದೆನು. ಮುಂದೆ ನಡೆಯುವ ಕುರು ಪಾಂಡವರ ಸಮರದಲ್ಲಿ ನಮ್ಮ ಯಾದವ ಕುಲ ಸೈನ್ಯ ಯಾರಿಗೆ ಬೆಂಬಲ ನೀಡುವುದೋ ಅವರು ಗೆಲ್ಲುವುದು ಖಚಿತ. ಗುರುಬಲರ ಮನೆಯವನಿಗೆ ವಂದಿಸುವೆನು. ಕೌರವೇಶ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸು. ದುರ್ಯೋಧನ, ನೀನು ಸಮರ ಸಹಾಯವನ್ನು ಬೇಡಿ ಕೃಷ್ಣನ ಬಳಿ ಹೋಗಿದ್ದೆಯಲ್ಲ, ಆ ವಿಚಾರವೇನಾಯಿತು?
ಆಗುವುದೇನು ಗುರುದೇವ? ಅರ್ಜುನನು ಕೃಷ್ಣನ ಸಹಾಯವನ್ನು ಕೋರಿದನು, ನಾನು ನಿಮ್ಮ ಸಹಾಯವನ್ನು ಕೋರಿದೆನು. ಏನು ಕಾರ್ಯವನ್ನು ಕೆಡಿಸಿಕೊಂಡಿಯಲ್ಲ ಸುಯೋಧನ? ಕೃಷ್ಣನ ಸಹಾಯವನ್ನು ಏಕೆ ಬಿಟ್ಟೆ? ನಿರಾಯುಧನ ಸಹಾಯವನ್ನು ಅಪೇಕ್ಷಿಸಿ ಏನು ಪ್ರಯೋಜನ ಗುರುದೇವ? ಏನು ಕೃಷ್ಣನು ನಿರಾಯುಧನೆ? ಹೌದು ಗುರುದೇವ. ಮುಂದಿನ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಾನು ಅಸ್ತ್ರ ಹಿಡಿದು ಯಾರ ಪರವಾಗಿಯೂ ಹೋರಾಡುವುದಿಲ್ಲವೆಂದು ಪಣ ಮಾಡಿರುವನು. ಅಂದ ಮೇಲೆ ಆತನಿಂದ ಏತು ಪ್ರಯೋಜನ ಗುರುದೇವ? ದುರ್ಯೋಧನ, ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿರುವೆ. ನಿನ್ನ ಕಾರ್ಯಕ್ಕೆ ಅನುಕೂಲವೇ ಆಯಿತು. ಈ ಬಲರಾಮ ಗುರುಗಳ ಸೈನ್ಯವು ನಿನ್ನ ಬೆಂಬಲಕ್ಕೆ ಇರುವುದು. ಹೋಗು, ನೀನಿನ್ನು ಯುದ್ಧ ಸನ್ನಾಹ ಮಾಡು. ಆಗಲಿ ಗುರುದೇವ. ಕುರು ಪಾಂಡವರ ಸಮರ ದಾಯಾದಿ ಕಲಹದಲ್ಲಿ ಕುರು ಪಾಂಡವರ ಸಮರ ದಾಯಾದಿ ಕಲಹದಲ್ಲಿ ಕೌರವರ ಸಲುವಾಗಿ ರಣದೊಳಗೆ ಇಳಿಯುವೆನು. ಕೌರವರ ಸಲುವಾಗಿ ರಣದೊಳಗೆ ಇಳಿಯುವೆನು. ಕುರು ಪಾಂಡವರ ಸಮರ ಪ್ರಿಯ ಶಿಷ್ಯ ಕೌರವನ ಪಕ್ಷವನ್ನು ವಹಿಸುವೆನು. ಪ್ರಿಯ ಶಿಷ್ಯ ಕೌರವನ ಪಕ್ಷವನ್ನು ವಹಿಸುವೆನು. ರಣದೊಳಗೆ ಹೋರಾಡಿ ಪಾಂಡವರ ಗೆಲ್ಲುವೆನು. ರಣದೊಳಗೆ ಹೋರಾಡಿ ಪಾಂಡವರ ಗೆಲ್ಲುವೆನು. ಕುರು ಪಾಂಡವರ ಸಮರ ಕುರು ಪಾಂಡವರ ಸಮರದಲ್ಲಿ ಕೌರವರಿಗೆ ಜಯ ಸಿಗುವುದು. ಏಕೆಂದರೆ ಕೃಷ್ಣನು ನಿರಾಯುಧನು. ಅಂದ ಮೇಲೆ ಪಾಂಡವರಿಗೆ ಎಲ್ಲಿಂದ ಬಂತು ಜಯ? ಇರಲಿ, ನಾನೀಗ ನನ್ನ ಸೈನ್ಯಕ್ಕೆ ಆಜ್ಞೆ ಮಾಡಲು ಹೋಗುವೆನು. ಇದೇನಿದು? ಈ ಗೋವು ನನ್ನನ್ನು ಹಾಯಲು ಬರುತ್ತಿದೆಯಲ್ಲ. ಇರಲಿ, ಒಂದು ಕಲ್ಲಿನಿಂದ ಬೆದರಿಸುವೆನು. ಇದೇನಿದು? ಒಂದು ಕಲ್ಲನ್ನು ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನು ಬಿಟ್ಟಿತ್ತಲ್ಲ. ಅಯ್ಯೋ ಶಿವ ಶಿವ, ನಾನು ಗೋಹತ್ಯೆ ಪಾಪಕ್ಕೆ ಗುರಿಯಾದನಲ್ಲ. ಅಯ್ಯೋ ದೇವಾ. ಗೋಹತ್ಯೆ ಪಾಪಕ್ಕೆ ನ ಬಲಿಯಾದೆ. ಗೋಹತ್ಯೆ ಪಾಪಕ್ಕೆ ನ ಬಲಿಯಾದೆ. ಎಂಥ ಘೋರವಿದೋ, ಎಂಥ ಘೋರವಿದೋ. ಎಂಥ ದುರ್ಗತಿಯೋ, ನನಗೆಂಥ ದುರ್ಗತಿಯೋ.
ಎಂಥ ದುರ್ಗತಿಯೋ ನನಗೆಂಥ ದುರ್ಗತಿಯೋ ಮಾಡಲೇನು ನಾನು ಪಾಪಕ್ಕೆ ಮಾಡಲೇನು ನಾನು ಮಾಡಲೇನು ನಾನು ಪಾಪಕ್ಕೆ ಮಾಡಲೇನು ನಾನು ಗೋಹತ್ಯೆ ಪಾಪಕ್ಕೆ ನಾ ಬಲಿಯಾದೆ ಎಂಥ ಘೋರವಿದೋ ಎಂಥ ಘೋರವಿದೋ ಅಗ್ರಜ, ಏಕೆ ಮೌನವಾಗಿ ನಿಂತಿರುವೆ? ಏನೋ ಯೋಚಿಸ್ತಿರುವಂತೆ ಕಾಣುತ್ತಿದೆ. ಏನು ಕಾರಣವೋ? ಏನು ಈ ಗೋವು ಚಲಿಸದೆ ಹಾಗೆ ಮಲಗಿರುವುದಲ್ಲ? ಏನು ಕಾರಣವೋ? ಏನು ಹೇಳಲಿ ಕೃಷ್ಣ, ಕುರು ಪಾಂಡವರ ಸಮರದಲ್ಲಿ ಕೌರವರನ್ನು ಬೆಂಬಲಿಸುವ ಹಂಬಲದಿಂದ ಈ ಹಾದಿಯಲ್ಲಿ ಹೋಗುತ್ತಿರುವಾಗ ನೋಡು, ಇದೇ ಗೋವು, ಈ ಗೋವು ನನ್ನನ್ನು ಹಾಯಲು ಬಂದಿತು ಸಹೋದರ, ಹಾಯಲು ಬಂದಿತು. ಬೆದರಿಸೋಣ ಎಂದು ಒಂದು ಸಣ್ಣ ಕಲ್ಲನ್ನು ಒಡೆದ ಮಾತ್ರಕ್ಕೆ ಗೋವು ಪ್ರಾಣವನ್ನೇ ಬಿಟ್ಟಿತು ಸಹೋದರ, ಪ್ರಾಣವನ್ನೇ ಬಿಟ್ಟಿತು. ಏನು ಗೋಹತ್ಯೆ? ಅದರಲ್ಲೂ ನಿಮ್ಮಿಂದಲೇ? ಶಿವ 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 ಶಿವ. ಕೃಷ್ಣ, ಹುಡುಗಾಟ ಸಾಕು. ಈ ಪಾಪ ಪರಿಹಾರಕ್ಕೆ ಏನಾದರೂ ಪರಿಹಾರ ಇದ್ದರೆ ತಿಳಿಸು ಸಹೋದರ, ಪರಿಹಾರ ಇದ್ದರೆ ತಿಳಿಸು. ಗೋಹತ್ಯೆ ಪಾಪಕ್ಕೆ ಪರಿಹಾರವೇ? ಯಾವ ಶಾಸ್ತ್ರದಲ್ಲೂ ಇಲ್ಲವಲ್ಲ ಅಗ್ರಜ. ಆದರೆ ಒಂದು ಮಾರ್ಗೋಪಾಯವಿದೆ. ಏನದು? ಯಾವ ಮಾರ್ಗೋಪಾಯ? ತಿಳಿಸು ಸಹೋದರ, ತಿಳಿಸು. ಕುಳಿತಲ್ಲಿ ಕುಳಿತುಕೊಳ್ಳದೆ ಇಂದಿನಿಂದ 18 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರಬೇಕು. ಆದರೆ ಆ ಕಾರ್ಯ ಈಗ ನಿಮ್ಮಿಂದ ಸಾಧ್ಯವಿಲ್ಲವಲ್ಲ? ಏಕೆ ಏಕೆ ಸಾಧ್ಯವಿಲ್ಲ? ನನ್ನಿಂದ ಸಾಧ್ಯವಿಲ್ಲವೇ? ಅಗ್ರಜ, ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನಿಗೆ ಸಹಾಯ ಮಾಡುವ ವಾಗ್ದಾನ ಮಾಡಿರುವಿರಿ. ಆದ್ದರಿಂದ ಈ ಕಾರ್ಯ ನಿಮ್ಮಿಂದ ಹೇಗೆ ಸಾಧ್ಯ? ಕೃಷ್ಣ, ಯಾರು ಏನಾದರೂ ಆಗಲಿ, ನಾನು ಈ ಪಾಪ ಪರಿಹಾರಕ್ಕೆ ಭೂ ಪ್ರದಕ್ಷಿಣೆ ಮಾಡಲೇಬೇಕು. ನಾನಿನ್ನು ಬರುವೆನು ಸಹೋದರ. ನಾನು ಈ ತಂತ್ರವನ್ನು ಮಾಡದೆ ಹೋಗಿದ್ದರೆ ಮುಂದಿನ ಯುದ್ಧದಲ್ಲಿ ಪಾಂಡವರಿಗೆ ಉಳಿಗಾರವಿರುತ್ತಿರಲಿಲ್ಲ. ಇರಲಿ, ಇವನು ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಕೃಷ್ಣ ಕೃಷ್ಣ प्रभो प्रभो पांडुरंग प्रभो प्रभो पांडुरंग बिडदिरु बिडदिरु पांडव संग बिडदिरु बिडदिरु पांडव संग प्रभो प्रभो पांडुरंग प्रभो प्रभो पांडुरंग
ಯಾಗವು ನೀನೇ ಯೋಗವು ನೀನೇ ಯಾಗವು ನೀನೇ ಯೋಗವು ನೀನೇ ರಾಗ ವೈಭೋಗ ನೀ ತಾನೇ ರಾಗವು ನೀನೇ ಯೋಗವು ನೀನೇ ರಾಗವು ನೀನೇ ಯೋಗವು ನೀನೇ ರಾಗ ವೈಭೋಗ ನೀ ತಾನೇ ರಾಗ ವೈಭೋಗ ನೀ ತಾನೇ ಮೊರೆಯಾಲಿತು ಮುಂದೆ ತೋರಿತು ಕೃಷ್ಣ ಮೊರೆಯಾಲಿತು ದಯೆ ತೋರಿತು ಎಂದೆಂದು ಪಾಂಡವರ ನೀ ಹರಸು ಎಂದೆಂದು ಪಾಂಡವರ ನೀ ಹರಸು ಪ್ರಭೋ ಪ್ರಭೋ ಪಾಂಡುರಂಗ ಪ್ರಭೋ ಪ್ರಭೋ ಪಾಂಡುರಂಗ ಬಿಡದಿರು ಬಿಡದಿರು ಪಾಂಡವ ಸಂಗ ಬಿಡದಿರು ಬಿಡದಿರು ಪಾಂಡವ ಸಂಗ ಪ್ರಭೋ ಪ್ರಭೋ ಪಾಂಡುರಂಗ ಕೃಷ್ಣ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ವಾಸ ಮಾಡು ಶ್ರೀಹರಿ ತಂದೆ ನೀನೆ ತಾಯಿ ನೀನೆ ಬಂಧು ನೀನೆ ಬಳಗ ನೀನೆ ತಂದೆ ನೀನೆ ತಾಯಿ ನೀನೆ ಬಂಧು ನೀನೆ ಬಳಗ ನೀನೆ ಎನ್ನ ಕುಲದ ದೈವ ನೀನೆ ಎನ್ನ ಕುಲದ ದೈವ ನೀನೆ ನನ್ನ ಬಾಳ ಗುರುವು ನೀನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ವಾಸ ಮಾಡು ಶ್ರೀಹರಿ ಕೃಷ್ಣ ಕೃಷ್ಣ ಪಾಂಡವರ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯ ದೇವ. ನೀನು ನಮ್ಮ ಮೇಲೆ ಬಿಟ್ಟಿರುವ ಪ್ರೀತಿ ಅಪಾರವಾದದ್ದು ದೇವ. ಧರ್ಮಾನಂದನ, ನನ್ನನ್ನೇಕೆಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸಗಾಗಿ ಅಪಾರ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ, ಭರತ ಭೂಮಿಯನ್ನು ರಕ್ತದಿಂದ ತೊಯಿಸಲಿ. ಹೇಳು ಪರಮಾತ್ಮ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ?
ಸಮರವ ನೊಲ್ಲೆನಯ್ಯ ನಾ ಸಮರವ ನೊಲ್ಲೆನು ಬಂಧು ಬಾಂಧವರ ಹಿಂಸಿಸಿ ಪಡೆವ ಆರಾಜ ಮುಕುಟ ಬೇಡನೆಗೆ ಕೃಷ್ಣ ಬೇಡನೆಗೆ ಕೃಷ್ಣ. ವಾಸುದೇವ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಅದಕ್ಕಾಗಿ ನೀನು ಸಂಧಾನಿಯಾಗಿ ಸಂಧಿಗೆ ಪ್ರಯತ್ನಿಸು. ಸತ್ಪುರುಷನ ಹೃದಯ ಮಂದಿರಗಳಲ್ಲಿ ಇಂತಹ ಸದ್ಗುಣಗಳು ಬರುವುದು ಸಹಜ. ನಿನ್ನ ಅಭಿಪ್ರಾಯ ಧರ್ಮಸಮ್ಮತವಾದರೂ ಅದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಧರ್ಮಜನ ಗೊಡ್ಡು ಧರ್ಮದ ಗಂಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿರುವಾಗ ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎನ್ನುವ ಪಾಶ ನಮ್ಮನ್ನು ಕಟ್ಟಿಹಾಕಿದೆ. ಛೀ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ಕೃಷ್ಣ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳು ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗನೆ ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪೆಟ್ಟು ನಮ್ಮನ್ನು ಮುಂದಾಗಲು ಬಿಡುತ್ತಿಲ್ಲ. ಅರ್ಜುನ, ನೀನು ಕೂಡ ಸಮ್ಮತಿಸಿದಂತೆಯೇ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದಿರುವರೆ? ತಂಗಿ ದೃಪದ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಸಮ್ಮತಿ ತಾನೇ? ವಾಸುದೇವ, ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ಯಾವ ರೀತಿ ಹೇಳಿದೆ? ಮಾಧವ ಮಹಿಮಾ ಪೂರ್ಣ ಮುನಿಜನ ಸೇವಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿಜನ ಸೇವಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿಜನ ಸೇವಿತ ಪುಣ್ಯ ಚರಣ ಮಾಧವ. ವನಮಾಲೆ ವೈಕುಂಠ ನಿವಾಸ ವನಮಾಲೆ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವಭಯ ಸಾರ ವನಮಾಲೆ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವಭಯ ಸಾರ ದಿನ ದಿನ ಮಂದಾರಿ ದಾನವ ಸಂಹಾರಿ ಕೃಷ್ಣ ಕೃಷ್ಣ
ಸೇವಿತ ಪುಣ್ಯ ಚರಣ ಮಾಧವ ಹೇ ಮಾಧವ ಕೃಷ್ಣ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ಯಾವ ರೀತಿ ಹೇಳಲಿ? ಈಗೋ ನೋಡು, ಧರ್ಮ ಧರ್ಮ ಎಂದು ಜೂಜಿನ ವ್ಯಾಮೋಹದಲ್ಲಿ ಪತ್ನಿನೇ ಪಣವಾಗಿಟ್ಟು ಸೋತ ಈ ಧರ್ಮ ಪ್ರಭು ಇವರು ನನಗೆ ಪತಿ. ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡ ಬಕಾಸುರನನ್ನು ಕೊಂದ ಧೋರ್ದಂಡ ನಿಮಗೇಕೆ ಬೇಕು ಸ್ವಾಮಿ ಈ ಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಈ ಪೌರುಷಕ್ಕೇನು ಕಡಿಮೆ ಇಲ್ಲ. ಇನ್ನು ಪಾರ್ಥ, ಕಿರೀಟಿ, ಫಲ್ಗುಣ, ಗಾಂಡೀವಿ ನಿಮಗೇಕೆ ಬೇಕು ಸ್ವಾಮಿ ಈ ಗಾಂಡೀವ? ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ಧರಿಸಿಕೊಳ್ಳಿ. ಸಾಕು ಸಾಕು, ಈ ಪೌರುಷಕ್ಕೂ ಏನು ಕಡಿಮೆ ಇಲ್ಲ. ಅಣ್ಣ, ಇವರು ನನ್ನ ಪತಿಗಳಲ್ಲ, ನನಗೆ ಮೃತ್ಯು ಸ್ವರೂಪದಂತೆ. ಇವರಾರೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸತಕ್ಕವರೇ ಅಲ್ಲ. ನಾನೇ ರಣರಂಗದಲ್ಲಿ ನಿಂತು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸು, ಇಲ್ಲವಾದ್ರೆ ದೇಹ ತ್ಯಾಗ ಮಾಡು. ಇದು ನಿನ್ನಾಣೆಯಾಗು ಸತ್ಯ ಕೃಷ್ಣ, ಸತ್ಯ. ಹಬ್ಬ ಚೆನ್ನಾಯಿತು, ಚೆನ್ನಾಯಿತು. ಧರ್ಮರಾಯನ ಅಭಿಪ್ರಾಯ ಒಂದು, ದ್ರೌಪದಿ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡೆಯ? ಆಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಹೇಳಿದೆ ಅಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ನನಗಾಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಿಲ್ಲ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಉಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅದನ್ನು ಅವಳೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೊಂದು ಕೌರವ ಸಭೆಯಲ್ಲಿ ಅಂದು ಕೌರವನ ಒಡ್ಡೋಲಗದಳು ತುಂಬಿದ ಸಭೆಯೊಳಗೆ ದುರ್ಯೋಧನನ ತೊಡೆ ಮುರಿವೆ, ದುಶಾಸನನ ಉದರವಂಭಗೆವೆ ಎಂದು ಪ್ರತಿಜ್ಞೆಯ ಮಾಡಿದುದ ಮರೆತೆಯ ಮರೆತು ನಿದ್ರೆಯೊಳಿರುವೆಯ ಇಡಿಂಬ ಮನೋಹರ. ಕುಹಕ ಕಂಠದ ಕಠೋರ ಬಿರುನುಡಿಗಳನ್ನು ನಿಲ್ಲಿಸು. ಕಣ್ಣೀರಿನಿಂದ ಕರಗದಿರುವಲ್ಲವೇ? ನಿನ್ನ ಕಂಬನಿಯ ಬದಲಾಗಿ ಅವರ ಕಂಬನಿಯನ್ನು ರಕ್ತ ಕಂಬನಿಯನ್ನಾಗಿಸುವೆ. ಪಡ ಪಡ ಕಡಿದಿಡುವೆನು ಬಿಡು ಶಿರವ. ಪಡ ಪಡ ಕಡಿದಿಡುವೆನು ಬಿಡು ಶಿರವ. ಕಡು ಪಾಪಿಗಳನ್ನು ಬಿಡದೆ ಕೊಲ್ಲುವೆನು, ಕಡು ಪಾಪಿಗಳನ್ನು ಬಿಡದೆ ಕೊಲ್ಲುವೆನು. ನುಡ ನಾಣಕ್ಕೆ ಗಂಡು ನುಡಿಯಿದು. ಪಡ ಪಡ ಕಡಿದಿಡುವೆನು ಬಿಡು ಶಿರವ. ಚರಳಿ ನಿಂತರೆ ನಗೆದುರಿಲ್ಲ, ನಾನೇ ಕೇಳ ಪ್ರಿಯ ಮಲ್ಲರ ಮಲ್ಲ. ಚರಳಿ ನಿಂತರೆ ನಗೆದುರಿಲ್ಲ, ನಾನೇ ಕೇಳ ಪ್ರಿಯ ಮಲ್ಲರ ಮಲ್ಲ. ಕುರು ಕುನ್ನಿಗಳ ಬದಲ ಮಾಡುವೆ, ನಿನ್ನ ಪಂಥ ಹೀಡೇರದ ಬಿಡನು. ಕುರು ಕುನ್ನಿಗಳ ಬದಲ ಮಾಡುವೆ, ನಿನ್ನ ಪಂಥ ಹೀಡೇರದ ಬಿಡನು. ಕಡಲೆ ಬತ್ತಿ ಬರಿದಾಗಲಿ ಆ ಸೂರ್ಯ ಚಂದ್ರ ದಿಕ್ ಬದಲಿಸಲಿ. ಕಡಲೆ ಬತ್ತಿ ಬರಿದಾಗಲಿ ಆ ಸೂರ್ಯ ಚಂದ್ರ ದಿಕ್ ಬದಲಿಸಲಿ. ಹಠವ ಬಿಡನು ದಿಟವ ನುಡಿವೆನ, ಪಡ ಪಡ ಕಡಿದಿಡುವೆನು ಬಿಡು ಶಿರವ. ಕಡಿದಿಡುವೆನು ಬಿಡು ಶಿರವ, ಕಡಿದಿಡುವೆನು ಬಿಡು ಶಿರವ. ಕೇಳು, ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಹಟ್ಟಾಸವನ್ನು ಮೆಟ್ಟಿ ಆ ದುಶ್ಯಾಸನನ ಒಡಲನ್ನು ಬಗೆದು
ಓ ಕುರುಡ ಕುನ್ನಿಯ ಮಗನ, ತೊಡೆಯೊಡೆದು ನಿನ್ನ ಬುಡುಮುಡಿಯನ್ನು ಕಟ್ಟಿಸುವೆ. ಇದೇ ನನ್ನ ಶಪಥ ಶಪಥ ಶಪಥ. ಆ ಕೌರವರ ರಣದೊಳು ಆ ಕೌರವರ ರಣದೊಳು ಕೊಲ್ಲುವೆ. ದಿವ್ಯಾಸ್ತ್ರದಲ್ಲಿ ಆ ಕೌರವರ ರಣದೊಳು ಕೊಲ್ಲುವೆ. ಪರಫಲಾಂತಕ ಪಾತನ ಎದುರು ನಿಲ್ಲುವಾರಿಗಳ ನಿಲ್ಲದ ಉಸಿರು. ಪರಫಲಾಂತಕ ಪಾತನ ಎದುರು ನಿಲ್ಲುವಾರಿಗಳ ನಿಲ್ಲದ ಉಸಿರು. ನನ್ನ ಕೋಪ ಜ್ವಾಲೆಯನ್ನು ಸುರಿಸುವೆ, ಕೃಪದ ಚಿಂತೆಯನ್ನು ನಾನು ಅಳಿಸುವೆ. ಆ ಕೌರವರ ರಣದೊಳು ಕೊಲ್ಲುವೆ. ದಿವ್ಯಾಸ್ತ್ರದಲ್ಲಿ ಆ ಕೌರವರ ರಣದೊಳು ಕೊಲ್ಲುವೆ. ರಣದೊಳು ಕೊಲ್ಲುವೆ, ರಣದೊಳು ಕೊಲ್ಲುವೆ, ರಣದೊಳು ಕೊಲ್ಲುವೆ. ಅಲ್ಲ ಗಳೆಯಬೇಡ ಅಗ್ನಿಪುತ್ರಿ, ಅಸಾಮಾನ್ಯ ಅಸ್ತ್ರ ಚತುರ್ನಾದ ಈ ಪಾತನ ಶೌರ್ಯ ಸಾಹಸದಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ನನ್ನ ಪ್ರತಿಜ್ಞೆಯ ಅರಿವು ನಿನಗಿಲ್ಲವೇ? ಕೇಳು ಪಾಂಚಾಲಿ, ಅರವಿರಂಚಾದಿಗಳೇ ಎದುರಾಗಲಿ, ಸುರ ನರೋವರ ಗಂಧರ್ವ ಕಿಂಕರ ಕಿಂಪುರುಷರೇ ಅವನ ಸಹಾಯಕ್ಕೆ ನಿಲ್ಲಲಿ, ಶತ್ರು ಸಮೂಹವೇ ಮುನ್ನುಗ್ಗಿ ಬರಲಿ, ಆ ಕರ್ಣನ ಶಿರವನ್ನು ದರಗುರುಳಿಸುವೆ. ಇದು ನಿಶ್ಚಯ ನಿಶ್ಚಯ ನಿಶ್ಚಯ. ಆಹಾ, ಈ ಪೌರುಷವು ಹೆಂಗಸಾದ ನನ್ನ ಮುಂದೆ ಕೊಚ್ಚಿಕೊಂಡರೆ ಏನು ಪ್ರಯೋಜನ? ಮುಂದೆ ತಾನೇ ಗೊತ್ತಾಗುವುದು. ಚಿಂತೆ ಏಕೆ ಕಾಂತಿ, ನಿನಗೆ ಚಿಂತೆ ಏಕೆ ಕಾಂತಿ? ಚಿಂತೆ ಏಕೆ ಕಾಂತಿ, ನಿನಗೆ ಚಿಂತೆ ಏಕೆ ಕಾಂತಿ? ಚಂಡ ಪ್ರಚಂಡ ಪಾಂಡವ ವೀರರು, ಚಂಡ ಪ್ರಚಂಡ ಪಾಂಡವ ವೀರರು ಮುಡಿಗಟ್ಟಿಸಲು ಪಣ ತೊಟ್ಟಿದರು. ಚಿಂತೆ ಏಕೆ ಕಾಂತಿ, ನಿನಗೆ ಚಿಂತೆ ಏಕೆ ಕಾಂತಿ? ಪಾಶುಪತವ ಪಡೆದ ಪಾಠ ಕೇಳ ನಾನು, ಪಾಶುಪತವ ಪಡೆದ ಪಾಠ ಕೇಳ ನಾನು. ಜಗಜ್ಜಟ್ಟಿ ಭೀಮ ನಾನಲ್ಲವೇನೋ, ಪಾಶುಪತವ ಪಡೆದ ಪಾಠ ಕೇಳ ನಾನು. ಜಗಜ್ಜಟ್ಟಿ ಭೀಮ ನಾನಲ್ಲವೇನೋ, ಆ ಕರ್ಣನ ಶಿರವ ತರುವೆನು, ಆ ಕೌರವನ ತೊಡವ ಒಡವೆನೋ, ಆ ಕರ್ಣನ ಶಿರವ ತರುವೆನು, ಆ ಕೌರವನ ತೊಡವ ಒಡವೆನೋ. ಮಾಡಿದ ಪ್ರತಿಜ್ಞೆ ಮಾಡದ ಬಿಡುವು. ಚಿಂತೆ ಏಕೆ ಕಾಂತಿ, ನಿನಗೆ ಚಿಂತೆ ಏಕೆ ಕಾಂತಿ? ಚಿಂತೆ ಏಕೆ ಕಾಂತಿ, ನಿನಗೆ ಚಿಂತೆ ಏಕೆ ಕಾಂತಿ? ಸಂಧಿಯು ನಮಗೆ ಸಮ್ಮತವಿಲ್ಲ, ಸಮ್ಮತವಿಲ್ಲ, ಸಮ್ಮತವಿಲ್ಲ. ಭೀಮಾ, ಅರ್ಜುನ, ಧರ್ಮಾನಂದನ, ನಿನ್ನ ಮಾತಿಗೆ ಅವರು ಒಪ್ಪಿದರು. ಅವರ ಅಂತರಾಳದಲ್ಲಿ ದಗದಗನೆ ಹತ್ತಿ ಉರಿಯುತ್ತಿರುವ ಕೋಪಾಗ್ನಿ ಜ್ವಾಲೆಯನ್ನು ದಮನಿಸುವ ಶಕ್ತಿ ಇಲ್ಲದೆ ಪರದಾಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ನನ್ನ ಬುದ್ಧಿಗೆ ಮಂಕು ಕವಿದಿದೆ ಕೃಷ್ಣ. ಎಲ್ಲವನ್ನು ತಿಳಿದ ಪ್ರಭು ನೀನು, ನಿನ್ನ ಆಜ್ಞೆಯಂತೆ ಮಾಡು. ಅಣ್ಣ, ಧರ್ಮ, ನನ್ನ ಪತಿಗಳು ಬೇಡಿಕೊಂಡಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡುವೆಂದು ಬೇಡಿಕೊಳ್ಳುವೆನು ಕೃಷ್ಣ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತಿಕಾರ ತೀರಲೇಬೇಕು. ತಂಗಿ ದ್ರುಪದೆಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾಳಿನ ಕುರುಸಭೆ